ಹಾಯ್ ಎಲ್ಲ ಹೇಗಿದ್ದೀರಾ? ಇವತ್ತೇನು ವಿಶೇಷ ಅಂತ ಎಲ್ಲರಿಗೂ ಗೊತ್ತಲ್ಲ, ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ನಮ್ಮ ಭಾರತ ಮತ್ತು ಸುತ್ತಮುತ್ತ ಇರೋ ದೇಶಗಳಿಗೂ ಗೊತ್ತು. ಇಡೀ ಜಗತ್ತಿಗೇ ತುಂಬ ಹೆಸರುವಾಸಿಯಾದಂಥ ವ್ಯಕ್ತಿ ಹುಟ್ಟಿದ ಹಬ್ಬ ಅಲ್ಲ ಇವತ್ತು. ಯಾರ್ದಂತ ಗೊತ್ತಾಗಿರ್ಬೇಕನ್ಸುತ್ತೆ ಇಷ್ಟಲ್ಲಾಗಿ. ಇವತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬರ್ತ್ಡೇ, ಅವ್ರದ್ದು ಹುಟ್ಟಿದ ಹಬ್ಬ. ಆದರೆ ಅವ್ರು ನಮ್ಮ ಜೊತೆಲಿಲ್ಲ ಅನ್ನೋದು ಬಿಟ್ಟರೆ ನನಗೆ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ ಅವ್ರು ನಮ್ಮ ಜೊತೆಲಿಲ್ಲ ಅಂತ. ಅವ್ರು ಮಾಡಿದ ಕೆಲಸಗಳ ಮೂಲಕ, ಅವ್ರು ಮಾಡಿದ್ದಂಥ ಎಷ್ಟೊಂದು ಸಹಾಯ ಅಂತ ಹೇಳೋದಕ್ಕಿಂತ ಒಂದು ವ್ಯಕ್ತಿ ಅಷ್ಟು ಮಾಡಿದಾರ ಅನ್ನೋದೇ ನಮಗೊಂದು ಆಶ್ಚರ್ಯ. ಅವರಿದ್ದಾಗ ಗೊತ್ತಾಗಲಿಲ್ಲ, ಬಟ್ ಅವ್ರು ಹೋದ್ಮೇಲಂತೂ ತುಂಬಾ ಎಲ್ಲರಿಗೂ ಅರ್ಥ ಆಗಿರ್ಬೇಕು ಅನ್ಕೊತೀನಿ. ಎಲ್ಲರೂ ಅಷ್ಟೇ ಅಲ್ವಾ, ಲೈಫಲ್ಲಿ ಏನು ತಗೊಂಡು ಹೋಗ್ತೀವಿ ಹೇಳಿ? ಇರೋಷ್ಟು ದಿನ ಇದ್ದಷ್ಟು ಚೆನ್ನಾಗಿರಿ. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದಂತೂ ಬಯಸೋದು ಬೇಡ ಅಲ್ವಾ? ನನಗೂ ಸೇರಿಸ್ದಂಗೆ ನಾನು ಹೇಳ್ತಿರೋದು. ನಮ್ಮ ಕೈಲಾದಷ್ಟು ನಾವು ಏನು ಜೀವನದಲ್ಲಿ ರೂಢಿಸ್ಕೊತೀವೋ ಒಳ್ಳೆತನಗಳನ್ನ ರೂಪಿಸ್ಕೊಳ್ಳೋಣ. ಒಳ್ಳೆ ಗುಣಗಳು ಹೇಗಿರುತ್ತೆ ಅನ್ನೋದಕ್ಕೆ ಉದಾಹರಣೆನೇ ಪುನೀತ್ ರಾಜ್ಕುಮಾರ್ ಸರ್. ಯಾಕೆ ಅಂತ ಅಂದರೆ ಅವ್ರ ಬಗ್ಗೆ ಹೇಳೋಷ್ಟೊಳಂತೂ ದೊಡ್ಡೋಳಂತೂ ಆಗಿಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಜೀವನನ ಹೇಗೆ ಸಾಗಿಸ್ಬೇಕು, ಅವರು ಇದ್ದಾಗ ವ್ಯಕ್ತಿನ ನೆನಪಿಸ್ಕೊಳ್ಳೋದಕ್ಕಿಂತ ಅವ್ರು ಇದ್ದಾಗ ಮತ್ತು ಹೋದಾಗ ಎರಡಕ್ಕೂ ಅವ್ರ ಹೆಸರು ಅಪ್ಪು ಅಂದ್ರಲ್ವಾ, ಹೇಗೆ ಅವ್ರ ಬಗ್ಗೆ ಹೇಳೋದಕ್ಕೇ ಪದಗಳು ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ಬೋದು. ಎಷ್ಟೊಂದು ಮಕ್ಳುಗಳಿಗೆ, ಎಷ್ಟೊಂದು ವೃದ್ಧರಿಗೆ, ಎಷ್ಟೊಂದು ಚಾರಿಟೀಸ್ಗೆ ಅವ್ರು ಮಾಡಿರೋಂಥದ್ದು ಸೇವೆ ನಿಜ ಹೇಳೋಕ್ಕಂತೂ IPL opening match. Chennai Super Kings versus Royal Challengers Bangalore. March 27 ಒಂದೇ ನೆರದಲ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕೇಕೆಲ್ಲ ಕಟ್ ಮಾಡಿಸಿದ್ರು. ಕೇಕೆಲ್ಲ ಮಕ್ಕಳ ಹತ್ರ ಮತ್ತು ಅಲ್ಲಿ ಪಂಚಾಯತಿ ಅಧ್ಯಕ್ಷರಿದ್ರಲ್ಲ ಅವ್ರು ಬಂದಿದ್ದರು. ನಮಗೆಲ್ಲ ತುಂಬ ಇವಾಗ ನೀರಿನ ಸಮಸ್ಯೆ ಆಗಿರೋದ್ರಿಂದ ನಮ್ಮದು ಬಹು ಮುಖ್ಯ ಬೇಡಿಕೆಯೇ ನೀರು. ಏನಿಲ್ಲ ಅಂದರೂ ಇರ್ಬೋದು, ಊಟ ಇಲ್ಲ ಅಂದರೂ ಇರ್ಬೋದು, ನೀರಿಲ್ಲದೆ ಇರೋಕ್ಕಾಗತ್ತಾ? ಅದೇ ಥರ ನಮಗೂ ಲೇಔಟ್ಗಳಿಗೆ ಅಕ್ಕಪಕ್ಕ ಇರೋವಂಥ ಹಳ್ಳಿಗಳಿಗಾಗಲಿ ನೀರಿನ ಸಮಸ್ಯೆ ತುಂಬಾ ಇರೋದರಿಂದ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಟ್ಲೀಸ್ಟ್ ಸ್ವಲ್ಪ ನೀರಿನ ಸಹಾಯ ಏನಾದರೂ ಮಾಡಿಸ್ಕೊಡಿ ಅಂತ. ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾಡೋದು ಅನ್ನೋದಕ್ಕಿಂತ ಯಾರೇ ಆಗಲಿ ನಮ್ಮ ಲೈಫ್ಗೆ ಒಂದು ಜೀವಜಲ ಅಂತ ಹೇಳ್ತೀವಲ್ವ ನಾವು, ನೀರೇ ಅತ್ಯಮೂಲ್ಯ ಅವಶ್ಯಕತೆ ಆದಂಥ ವಸ್ತು. ಸೊ ಅದೇ ನಮ್ಗೆ ಬೇಕಾಗಿರೋದು. ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ಡೇ ದಿನ ಅವರು ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ, ಅದನ್ನೇ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಕೇಕೆಲ್ಲ ಕಟ್ ಮಾಡಿಸಿ ಅನ್ನದಾನದ ಥರ ಊಟ ಎಲ್ಲ ಅರೇಂಜ್ ಮಾಡಿ ನಮ್ಮ ಲೇಔಟಲ್ಲೇ ಕೂಡ ಪ್ರಿಪ್ರೇಷನ್ ಎಲ್ಲ ಆಗಿದ್ದು. ಬೆಳಿಗ್ಗೆನೇ ಎದ್ದು ಇಲ್ಲೇ ರೆಡಿ ಮಾಡಿದ್ವಿ. ನಮ್ಮ ಲೇಔಟವರೆಲ್ಲ ಸೇರ್ಕೊಂಡು ಮಾಡಿದ್ದು ಆ್ಯಕ್ಚುಲಿ. ಇದನ್ನು ತುಂಬ ಚೆನ್ನಾಗಿತ್ತು. ಇದೊಂದೇ ಅಲ್ಲ, ನಾನು ತುಂಬ ಸಲ ಆಗ್ತಿದ್ದಿಲ್ಲ, ನಮ್ಮ ಲೇಔಟಲ್ಲೇ ನಾವು ಮಾಡ್ತಾನೆ ಇರ್ತೀವಿ. ಡ್ಯಾನ್ಸ್ ಬೇರೆ ಮಾಡಿದ್ದೀರಾ ಇವಾಗ ಜೋರಾಗೆ. ಬೇಗ ತಿಂದ್ರು ಬಸಿದ್ನಾ ವೇಟ್ ಸರ್, ಎಷ್ಟು
ಚಟ್ನಿ ಜಾಸ್ತಿ. ಹಾಂ ಆಯ್ತು. ಇಲ್ಲ ರೈಸ್ ಅದೇ ಕಂಡು ಬಿಡೋಣ ನಾವು. ನೈಟು ಪ್ರೊಜೆಕ್ಟರಲ್ಲಿ ಅಪ್ಪು ಸರ್ ಮೂವಿಗಳು ಹಾಕಿದ್ರು. ಫಸ್ಟ್ ಒನ್ನು ಗಂಧದ ಗುಡಿ, ಸೆಕೆಂಡ್ ಒನ್ ಅವ್ರ ಲಾಸ್ಟ್ ಮೂವಿ ಜೇಮ್ಸು. ಎರಡೂ ನೋಡಿದ್ವಿ. ತುಂಬಾ ಮನ್ಸಿಗೆ ಫೀಲ್ ಆಯಿತು. ಇಂಥವ್ರು ಇದ್ದಿದ್ರೆ ಎಂತೆಂಥ ಅವ್ರು ಯಾವ ಫಿಲಮೇ ನೋಡಲಿ, ಎಂಥ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ವಯಸ್ಸಾಗಿರೋರ ತನಕ ಯಾರಾದರೂ ನೋಡ್ಬೋದು ಅಲ್ವಾ. ಎಲ್ಲ ವಯಸ್ಸಿನವ್ರು ಕೂಡ ನೋಡೋಂಥ ಮೂವೀಸ್ನೇ ಅವ್ರು ಮಾಡ್ತಿದ್ದಿದ್ದು. ತುಂಬ ಚೆನ್ನಾಗಿರ್ತಿತ್ತು ಅವ್ರ ಮೂವೀಸ್ ನೋಡೋದಕ್ಕೆ. ಈಗಲೂ ಅಷ್ಟೇ ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ. ಜೊತೆಗೆ ಅಲ್ಲಿ ಮೂವಿ ನೋಡ್ತಿದ್ದವ್ರಿಗೆ ಅಂತಲೇ ಚುರುಮುರಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿತ್ತು, ಒಂಥರ ಅನುಭವ ಅಂತಲೇ ಹೇಳ್ಬೋದು. ಎಲ್ಲ ಸೇರ್ಕೊಂಡು ಹಿಂಗೆ ಏನೋ ಬೆಳಿಗ್ಗೆ ತಿಂಡಿ ಅದು ಮಾಡಿದರೆ ಇದೊಂದು ಸ್ನ್ಯಾಕ್ಸ್ ಥರ ಇದು ಮಾಡಿದ್ರು. ಚೆನ್ನಾಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈಗಲೂ ಕೂಡ ಅವ್ರನ್ನ ದೇವ್ರ ಥರ ನೋಡ್ತಿದ್ದೀವಲ್ಲ. ನಮಗೆ ನೋಡಬೇಕು ಅಂತ ಏನು ಯಾರೂ ಬಂದಿದ್ದಾರ ಹೇಳಲ್ಲ, ಬಟ್ ನಮ್ಮ ಮನಸ್ಸಿಗೆ ಅದು ಬರ್ತಿದೆ ಅಂದರೆ ಅವ್ರ ದೇವರೇ ಆ್ಯಕ್ಚುಲಿ ಅಲ್ವಾ. ಅವರು ನಮಗೋಸ್ಕರ ಭೂಮಿಗೆ ಬಂದಿದ್ರು ಅಂತಲೇ ಫೀಲ್ ಆಗುತ್ತೆ. ಅವರಲ್ಲಿ ಅಟ್ಲೀಸ್ಟು ಅವ್ರಲ್ಲಿ ತುಂಬ ಇರೋದೇ ಅವರು ಒಳ್ಳೆಯ ಗುಣಗಳು. ಒಂದೊಂದಾದ್ರೂ ನಮ್ಗೆ ಆದಷ್ಟು ಅಡಾಪ್ಟ್ ಮಾಡ್ಕೊಳ್ಳೋಣ ಒಂದೊಂದು ಗುಣ ಅಲ್ವಾ. ನಿಮ್ಮ ಲೈಫಲ್ಲಿ ನೀವೇನು ಚೇಂಜಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ, ಓಕೆನಾ. ಮತ್ತು ನೀವಿವತ್ತೇನೇನು ಕಳಗಿದೆ ನೋಡಿ ಈಗಷ್ಟೇ ನಾವು ಸಮೃದ್ಧವಾಗಿರುವ ಕಾರಣ ಇಲ್ಲಿ ಬಂದು ಸೇರುವ ನದಿಗಳು ಪಶ್ಚಿಮ ಘಟ್ಟಗಳ ಮಧ್ಯೆ ಹುಟ್ಟಿ ಹರಿದಾಗ ಸೃಷ್ಟಿಯ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು, ಆಮೇಲೆ ವೇಸ್ಟ್ ಆಗುತ್ತೆ. ಇದೆಲ್ಲ ಮೆತ್ತಾಗಿ ತಿನ್ನೋಕ್ಕೂ ಆಗಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೂ 1.5 ಅವರ್ ಬಿಟ್ಕೊಂಡು ಇನ್ನೊಂದ್ಸರಿ ಕಲ್ಸ್ಕೊಡೋಣಂತೆ. ಅದು ತೇಲಾಡು ಮೋಡವಾಗಿ ಈ ನೀರು ಬತ್ತೈತೆ, ಬರ್ಬಾರ್ದು ಅಷ್ಟೇ, ಹಿಂಡು ಬೇಡ. ಸಾಕು ಇದು ಸೌತೆಕಾಯಿ ಅರ್ಧ ಮೆಣಸಿನ್ಕಾಯಿ ಸಣ್ಣಗೆ. ಎಂತ ಪಾತ್ರೆ ಸ್ಟವ್ ಇದೆಲ್ಲ ನಿಮ್ದೇನಾ? ಹೋಟೆಲ್ದು ಅಷ್ಟು ದೊಡ್ಡ ಸ್ಟವ್ ಆಗಿದ್ದಕ್ಕೆ ಬೇಗ ಆಗೈತೆ. ಮನೆ ಥರ ಸ್ಟವ್ ಆಗಿದ್ದ ಇದು ಬೇಗ ಆಗಲ್ಲ. ಮತ್ತೆ ಇದು ತಿರ್ಗ ಕೈಯೂ ಚೆನ್ನಾಗೈತೆ. ಅಲ್ಲೈತೆ ನೋಡಿ. ಐದು ಹಾಕಿ ಸಾಕಲ್ಲ. ಚೆನ್ನಾಗಿದೆ. ಬಂತಕ್ಕೆ ಹೊಡೆದ ಬಂದ್ಬಿಟ್ಟು ಮುಗಿತು. ಇವಾಗ ಒಂದು 5-6 ಜನ ಎಷ್ಟು ಪ್ಯಾಕೆಟ್ ಇದೇ ಊಟ ಆಯ್ತು ದಡ. ನಮ್ಮ ಮನೇಲಿ ಅನ್ನ ಮಾಡ್ತಿದ್ರು ಖಾರ ಒಂದಿಲ್ಲ. ಇದು ವೆರೈಟಿ ಊಟ ಆಗಲ್ಲ. ಕಡಲೆಪುರಿ ಮಾಡಲ್ಲ. ಕಡಲೆಪುರಿ ತಿಂಡಿಗೆ ಬೇಕಾದಷ್ಟೇ ಟೋಟಲ್ ಫಸ್ಟ್ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಮಮ್ಮ, ಹಾಕ್ಬಿಡಮ್ಮ. ಸರಿಯಾಗಿ ಇದಾಗಲ್ಲ. ಯಾಕೋ ಇಷ್ಟು ಸಾಕು ಅನ್ಸಕ್ಕೆ ಜನ
ಜಾಸ್ತಿ ಪುರಿ ಚೆನ್ನಾಗಿರಲ್ಲ ಅಣ್ಣ. ನಿದರ್ಶನಕ್ಕೆ ಸಾಕಾಗಲ್ವಾ? ಇಲ್ಲಿರೋ ಜನಕ್ಕೆ ಸಾಕಾಗಲ್ವಾ? ಜಾಸ್ತಿ ಆಯ್ತು. ಇದೇ ಸಾಕಲ್ವಾ? ನಾನು ಅದೇ ಹೇಳ್ತಿರೋದು. ಪೂರಿ ಜಾಸ್ತಿ ಆದ್ರೂ ಟೇಸ್ಟ್ ಉಂಟಾಯ್ತದೆ. ಮಸಾಲ ಸಿಗಲ್ಲ ಚೆಕ್ ಮಾಡಿ. ಇಡಿಯೇ ಖಾರ ಜಾಸ್ತಿ ಉಪ್ಪು ಬೇಡ ಅಲ್ವಣ? ಜಾಸ್ತಿ ಉಪ್ಪು ಹಾಕೊಂಡು ನೀರು ಕಲ್ತಿದೆ ಸ್ವಲ್ಪ. ಇಲ್ಲ ಹುಳಿ ಸರಿಯಾಗೈತೆ. ಹುಳಿ ಸರಿಯಾಗೈತೆ. ಟೊಮಾಟೊ ಪ್ಲಸ್ ಲೆಮನ್ ಎರಡು ಹಾಕಿರೋದು. ಬಟ್ ಇಲ್ಲಿ ಓಕೆ ಸೇಫ್ ಆಗಿರ್ತಾರೆ. ಫೋನ್ ಮಾಡಿ ಅಲ್ಲಿ ಬರಲಿ. ಮೂವಿ ಎಲ್ಲ ನೋಡಾದ್ಮೇಲೆ ಮನೆಗೆ ಹೋಗೋಂಥದ್ದು ಹೋಗ್ತಾ ಇದ್ವಿ. ಜೊತೆಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಬೇರೆದು ಆ್ಯಡ್ ಮಾಡ್ತೀನಿ ನೋಡಿ, ಆಯಿತಾ? ಯಾವುದು ಅಂತ ಅಂದರೆ ನಾವು ನೈಟು ಒತ್ತು ಶಾವಿಗೆ ಗೊತ್ತಲ್ಲ, ಕಾಯಿ ಹಾಲು ಮತ್ತು ಶಾವಿಗೆ ಮಾಡ್ತಾರಲ್ಲ, ಅದನ್ನು ಮಾಡಿದ್ದೆ. ಅದನ್ನೊಂದು ಮಾಡ್ತೀನಿ. ಅದಕ್ಕೆ ಒಂದೇ ಮಾಡಿಬಿಡು ಅಂತ ನಾನು ಹೇಳೋದು. ಒಂದೇ ಮಾಡಿಬಿಡು, ಆಮೇಲೆ ಊಟದ ತಟ್ಟೆಗೆ ಹಾಕ್ಬಿಡು. ಕೈಗೆ ಯಾಕೆ ಅರ್ಧ ಕೈ ತಾತಿ ಹಚ್ಚು ನೀನು. ಸ್ವಲ್ಪ ಹಿಂಗೆ ಇಟ್ಕೊಂಡು ತಿನ್ನು ಮಧ್ಯಕ್ಕೆ. ನೀವು ನನಗೆ ಮೋಸ ಮಾಡಬೇಡಿ, ನಾನು ನಿಮ್ಗೆ ಮೋಸ ಮಾಡಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಏನಕ್ಕೆ ಆಗಲಿ, ಎಲ್ಲದಕ್ಕೂ ನಾನು ಯೂಸ್ ಮಾಡ್ಕೊಳ್ಳಿ. ನಾನು ಬರ್ತೀನಿ. ನನ್ನ ನಂಬರ್ ಬೇಕಾದ್ರೆ ನಮ್ಮ ರಮೇಶ್ ಅವ್ರ ಹತ್ರ ಐತೆ, ಗೌಡ್ರ ಹತ್ರ ಐತೆ, ಎಲ್ಲರ ಹತ್ರ ಐತೆ. ಬೇಕಾದ್ರೆ ಎಲ್ಲರಿಗೂ ನಾನು ಕಾರ್ಡ್ ಕೊಟ್ಟು ಹೋಗ್ತೀನಿ. ನೀವು ನನ್ನ ಜೊತೆ, ನಾನು ನಿಮ್ಮ ಜೊತೆ. ನನ್ನ ಕಷ್ಟಕ್ಕೆ ನೀವು, ನಿಮ್ಮ ಕಷ್ಟಕ್ಕೆ ನಾನು ಸುಳ್ಳು ಹೇಳಕ್ಕೆ ಬರಲ್ಲ. ಸುಳ್ಳು ಹೇಳ್ಬಿಟ್ಟು ನಾನು ಬರಲ್ಲ. ನಾನು ಏನು ಹೇಳ್ತೀನಿ ಅದು ಹೇಳ್ತೀನಿ. ನನ್ನ ಕೈಲಾದ್ರೆ ಆಗುತ್ತೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಜನರ ನಾವು ಮೆಂಬರ್ ಆ್ಯಡ್ ಮಾಡ್ಕೊಂಡ್ಬಿಡಿ. ದೇವರಿಗೆ ನೀರು ಬಂದ್ಮೇಲೆ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ್ಯಕ್ಚುಲಿ ಅವರು ಬಂದು ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅವರು ನೀರು ಇರಲಿಲ್ವಲ್ಲ, ಇಲ್ಲಿ ಬೋರ್ ಕೊರ್ಸೋದಕ್ಕೆ ಅಂತ ಬಂದಿದ್ದರು. ನಿಜ ಪಾಪ ಅವ್ರು ಕೊರೆಸಿದ್ರು ಕೂಡ ಏನು ನಾವೇನು ಅವ್ರಿಗೇನು ಓಟು ಗಿಟ್ಟು ಏನೂ ಹಾಕಿಲ್ಲ. ಅವ್ರು ಬಂದು ಕೊರೆಸ್ಕೊಟ್ರು ನೀರಿನ ಅಭಾವ ಇದ್ದಿದ್ದಕ್ಕೆ. 1650 ಅಡಿ ಆದ್ರೂ ಮುಂದೆ ಒಂದು ಹನಿ ನೀರು ಕೂಡ ಬರಲಿಲ್ಲ. ಅದು ವಿಪರ್ಯಾಸ ಮತ್ತು ಬೇಜಾರು ಕೂಡ. ಅಷ್ಟು ದುಡ್ಡು ವೇಸ್ಟು, ಪ್ಲಸ್ ಅಷ್ಟು ನೀರು ಅಂತರ್ಜಲನೇ ಇಲ್ಲ ಅಂದರೆ ನೋಡ್ಕೊಳ್ಳಿ ಹೆಂಗಾಗಿದೆ ಪರಿಸ್ಥಿತಿ ಅಂತ. ದಯವಿಟ್ಟು ನೀರನ್ನ ಉಳಿಸಿ, ಹಿತಮಿತವಾಗಿ ಬಳಸಿ ಅಷ್ಟೇ. ನಾವು ಊರ ಕಡೆ ಇದ್ದಾಗ ನಮ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಏನು ಅಂತ. ಬಟ್ ಇಲ್ಲಂತೂ ತುಂಬಾ ಸಮಸ್ಯೆ ಇದೆ. ಸದ್ಯಕ್ಕೇನೋ ನಾವು ಟ್ಯಾಂಕರ್ ನೀರಿಂದ ಯುಟಿಲೈಸ್ ಮಾಡ್ಕೊತಿದ್ದೀವಿ. ಕಡೆಗೊಂದಿನ ಅದು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ? ನೋಡಿ, ನೀರನ್ನು ಆದಷ್ಟು ಕಡಿಮೆ ಉಳಿಸಿ. Oye,
ಎಲ್ಲ